ನಮಸ್ಕಾರ ಸ್ನೇಹಿತರೆ, ನಾವಿಲ್ಲಿ ನೋಡ್ತಾ ಇರುವ ಕೃತಿಯ ಹೆಸರು ಆ ಫ್ಲೀ ಫಾರ್ ಗ್ಯಾಸ್ ಲ್ಯಾಂಪ್ಸ್. ಬರೆದವರು ಆರ್.ಎಲ್. ಸ್ಟೀವೆನ್ಸನ್. ಇದೊಂದು ಪ್ರಬಂಧವಾಗಿದೆ. ಈ ಕೃತಿ ಪಬ್ಲಿಷ್ ಆದದ್ದು 1881ರಲ್ಲಿ. ಇದರ ಬ್ಯಾಕ್ಗ್ರೌಂಡ್ ಏನಿದೆ ಅನ್ನೋದನ್ನು ನೋಡೋಣ. ಸ್ಟ್ರೀಟ್ ಲೈಟಿಂಗ್ ಬಿಗ್ಯಾನ್ ಟು ಬಿ ಇಂಟ್ರೊಡ್ಯೂಸ್ಡ್ ಇನ್ ಲಂಡನ್ ಫ್ರಾಮ್ ದ 1680s. 1680ರಿಂದ ಲಂಡನ್ನಲ್ಲಿ ಸ್ಟ್ರೀಟ್ ಲೈಟಿಂಗ್ ಅಂದರೆ ದಾರಿದೀಪ ಅನ್ನೋದು ಪ್ರಾರಂಭವಾಯಿತು. In 1694, the Convex Lights Company contracted for the city and 1704, the Conic Lights Company for Westminster. ಅದೇ 2 ವರ್ಷಗಳಲ್ಲಿ ವೆಸ್ಟ್ಮಿನಿಸ್ಟರ್ ಮತ್ತು ಲಂಡನ್ ಸಿಟಿಗಳಲ್ಲಿ ಕಾನಿಕ್ ಲೈಟ್ಸ್ ಕಂಪನಿ ಅನ್ನೋದು ಆ ಕಂಪನಿಯು ದಾರಿದೀಪವನ್ನು ಅಳವಡಿಸುವ ಕಾಂಟ್ರಾಕ್ಟನ್ನು ತಗೊಳ್ತದೆ. ಈ ಪ್ರಬಂಧದಲ್ಲಿ ಆರ್.ಎಲ್. ಸ್ಟೀವೆನ್ಸನ್ ಅವರು ಈ ದಾರಿದೀಪ ಅಳವಡಿಸುವ ಮೊದಲು ಪೆಡೆಸ್ಟ್ರಿಯನ್ಸ್ ಅಂದರೆ ದಾರಿ ಹೋಕರು ಹೇಗೆ ತಮ್ಮ ರಾತ್ರಿಯ ಪ್ರಯಾಣವನ್ನು ಮಾಡ್ತಾ ಇದ್ರು ಅನ್ನೋದನ್ನು ಕೂಡ ವಿವರಿಸಿದ್ದಾರೆ. ಅಂದರೆ ಈ ದಾರಿದೀಪ ಅಳವಡಿಕೆಯ ಮೊದಲು ಪಾದಾಚಾರಿಗಳು ಯಾರಿದ್ದರು ಅವರು ಬರೀ ಲೈಟಿಂಗನ್ನು ತಮ್ಮಷ್ಟಕ್ಕೆ ತಾನೇ ತಗೊಂಡು ಹೋಗಬೇಕಿತ್ತು, ಒಂದು ದೀಪವನ್ನು ಇಟ್ಕೊಂಡು ಹೋಗಬೇಕಿತ್ತು. ಫಾರ್ ಎಕ್ಸಾಂಪಲ್ ಇಂಡಿಯಾದಲ್ಲೂ ಕೂಡ ನಾವು ಪೆಟ್ರೋಮ್ಯಾಕ್ಸ್ ಅನ್ನುವ ಒಂದು ದೀಪದ ರೀತಿಯ ಸಾಧನವನ್ನು ಬಳಸಿಕೊಂಡು ಹೋಗ್ತಾ ಇದ್ವಿ. ಈ ದಾರಿದೀಪಗಳಿಂದ ಅನೇಕ ಪ್ರಯೋಜನವಿದೆ. ಎಸ್ಪೆಷಲಿ ಒಂದಷ್ಟು ಕ್ರೈಮ್ಗಳ ಸಂಖ್ಯೆ ಕಡಿಮೆ ಆಯಿತು. ಹಾಗೆ ಎಲ್ಲಿಯಾದರೂ ಕ್ರೈಮ್ ಆದರೂ ಅದನ್ನು ಕಂಡು ಹುಡುಕೋದು ಪೊಲೀಸರಿಗೆ ಸುಲಭದ ಕೆಲಸ ಆಯಿತು. ಕೆಲವು ಮುಖ್ಯವಾದ ನಗರಗಳಲ್ಲಿ ದಾರಿದೀಪ ಬೇಗ ಹಾಕಲಾಗಿತ್ತು ಬಿಟ್ಟರೆ 19ನೇ ಶತಮಾನದ ಕೊನೆಯ ಭಾಗದಲ್ಲಿ ಕೂಡ ಲಂಡನ್ನ ಕೆಲವು ಇಂಪಾರ್ಟೆಂಟ್ ನಗರಗಳನ್ನು ಬಿಟ್ಟು ಇಂಪಾರ್ಟೆಂಟ್ ನಗರಗಳ ಹೊರತಾಗಿ ಬೇರೆ ಸಣ್ಣ ಸಣ್ಣ ನಗರಗಳಲ್ಲಿ ದಾರಿದೀಪದ ವ್ಯವಸ್ಥೆ ಇರಲಿಲ್ಲ. ಅಲ್ಲಿಯ ಜನರ ಜೀವನ ತುಂಬ ಕಷ್ಟಕರವಾಗಿತ್ತು, ಎಸ್ಪೆಷಲಿ ರಾತ್ರಿ ಪ್ರಯಾಣ ಅನ್ನೋದು. ಇದ್ರೆ ಬನ್ನಿ ನೋಡೋಣ ಈ ಎಸ್ಸೆ ಆ ಪ್ಲೀ ಫಾರ್ ಗ್ಯಾಸ್ ಲ್ಯಾಂಪ್ಸ್ ಬರೆದವರು ಆರ್.ಎಲ್. ಸ್ಟೀವೆನ್ಸನ್ ಅವರ ಎಸ್ಸೆಯಲ್ಲಿ ಏನಿದೆ ಅನ್ನೋದನ್ನು ನೋಡೋಣ. ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. 20ನೇ ಶತಮಾನದಲ್ಲಿ ಒಂದು ಇಡಿಯಮ್ ಇತ್ತು, ಎಸ್ಪೆಷಲಿ ಯಾರು ರಾತ್ರಿ ಪ್ರಯಾಣ ಮಾಡುವ ಪ್ರಯಾಣಿಕರಿದ್ದಾರೆ ಅವರಿಗೆ. ಆ ಇಡಿಯಮ್ ಹೇಗಿತ್ತು ಅಂದರೆ ಡಿಸ್ಕವರ್ ಆ ಸಿಟಿ ಬೈ ನೈಟ್. ರಾತ್ರಿಯ ಹೊತ್ತಲ್ಲಿ ಒಂದು ಸಿಟಿಯನ್ನು ನೀವು ಡಿಸ್ಕವರ್ ಮಾಡಿ ಅನ್ನೋದು ಆ ಇಡಿಯಮ್ನ ಅರ್ಥವಾಗಿತ್ತು. ಯಾಕಂದರೆ ಸಿಟೀಸ್ ಫ್ರಮ್ ಲಂಡನ್ ಟು ನ್ಯೂಯಾರ್ಕ್ ಆ್ಯಂಡ್ ಮುಂಬೈ ಟು ಸಿಡ್ನಿ ಆರ್ ಡೆಲ್ಲಿ ಟು ದುಬೈ ಅದೊಂದು ಬೇರೆ ರೀತಿಯ ಬ್ರೈಟ್ನೆಸ್ಸನ್ನು ಕ್ರಿಯೇಟ್ ಮಾಡ್ತಾ ಇತ್ತು. ಯಾಕೆ ಈ ಬ್ರೈಟ್ನೆಸ್ ಅಂದರೆ ಎಸ್ಪೆಷಲಿ ದಾರಿದೀಪಗಳು ಒಂದು ಬ್ರೈಟ್ನ ಮಾಲೆಯ ಹಾಗೆ ಕಾಣ್ತಾ ಇತ್ತು, ಒಂದು ನೆಕ್ಲೆಸ್ನ ರೀತಿ ಕಾಣ್ತಾ ಇರ್ತದೆ. ಒಂದು ರೀತಿಯ ಜಿಗ್ಝ್ಯಾಗ್ ರೀತಿಯಲ್ಲಿ ನಿಯಾನ್ ಲೈಟುಗಳು ಕಂಗೊಳಿಸುವಂತಹದ್ದು ಒಂದು ರಾತ್ರಿ ಮ್ಯಾಜಿಕಲ್ ಇಫೆಕ್ಟ್ಸನ್ನು ಕ್ರಿಯೇಟ್ ಮಾಡ್ತಾ ಇತ್ತು. ಆ ಸೀರೀಸ್ ಲೈಟು ಹೋಗ್ತಾ ಇತ್ತಲ್ಲ ಅದೊಂದು ಬೇರೆಯದೇ ಆದ ಲೋಕವನ್ನು ಸೃಷ್ಟಿ ಮಾಡ್ತಾ ಇತ್ತು. ಒಂದು ರೀತಿಯ ಅಮೇಜ್ಮೆಂಟ್ ಆದ ಫೀಲ್ ಆಗ್ತಾ ಇತ್ತು. ಹಾಗೆ ಒಂದು ಗ್ರೇಟ್ ಪ್ಲೆಷರನ್ನು ಆ ಪಾಸ್ಟ್ ಟೈಮ್ನ ಇನ್ಸಿಡೆಂಟ್ಗಳು, ಆ ರೋಡುಗಳು ಅಥವಾ ಆ ದೊಡ್ಡ ದೊಡ್ಡ ಸಿಟಿಗಳ ಮಧ್ಯೆ ಇದ್ದ ರಸ್ತೆಗಳು ನಿರ್ಮಾಣ ಮಾಡ್ತಾ ಇತ್ತು. ಇದೆಲ್ಲದಕ್ಕೂ ಕಾರಣ ರಾತ್ರಿ ಹೊತ್ತು ಹೊಳೆಯುವಂತಹ ಸ್ಟ್ರೀಟ್ ಲೈಟುಗಳು. ಈ ಸಮಯದಲ್ಲಿ ನನಗೆ ಏನು ನೆನಪಾಗ್ತಾ ಇದೆ ಅಂದರೆ ಇಂದಿನ ಕಾಲದಲ್ಲಿ ಆಯಿಲ್ ಲ್ಯಾಂಪ್ ಏನಿತ್ತು ಅಲ್ಲಿಂದ ಗ್ಯಾಸ್ ಲ್ಯಾಂಪಿಗೆ ಹೇಗೆ ಲಂಡನ್ ಸಿಟಿಯ ಜನರು ಕನ್ವರ್ಟ್ ಆದರು ಅನ್ನುವ ಪರಿಸ್ಥಿತಿಯ ಕುರಿತು ಕವಿ ತನ್ನ ಕೃತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಕವಿ ಹೇಳ್ತಾರೆ, ಆಬ್ವಿಯಸ್ಲಿ ಲೈಟ್ ಇನ್ ದ ಡಾರ್ಕ್ನೆಸ್ ಆಫ್ ದ ನೈಟ್ ಈಸ್ ಎವ್ರಿ ಸಿಟೀಸ್ ಇಂಪಾರ್ಟೆಂಟ್ ನೀಡ್. ತುಂಬ ಬೇಕಾದಂತಹ ತುಂಬ ಎಸೆನ್ಷಿಯಲ್ ಆಗಿರುವ ನೀಡ್ ಅಂದರೆ ರಾತ್ರಿ ಹೊತ್ತಲ್ಲಿ ಎಸ್ಪೆಷಲಿ ಸ್ಟ್ರೀಟ್ ಲೈಟುಗಳು. ನಗರವಾಸಿಗಳಿಗೆ ಈ ಸ್ಟ್ರೀಟ್ ಲೈಟ್ನ ಮಹತ್ವ ಬಹಳ ಇತ್ತು. ಕೃತಿಯಲ್ಲಿ ಕವಿ ಲೈಟಿಂಗ್ ಲ್ಯಾಂಪಿನ ಪ್ರಯೋಜನವನ್ನು ಮಾತ್ರ ಹೇಳದೆ ಸನ್ಸೆಟ್ ಆದ ಮೇಲೆ ಹೊತ್ತಿ ಹುರಿಯುವಂತಹ ಲೈಟಿಂಗ್ ಲ್ಯಾಂಪಿನ ಪ್ರಾಬ್ಲಮ್ಸನ್ನು ಕೂಡ ಹೇಳಿದ್ದಾರೆ. ಕವಿ ಇದನ್ನು ಪೊಯೆಟಿಕ್ ಆಗಿ ವಿತ್ಡ್ರಾಲ್ ಆಫ್ ದ ಲೀಡಿಂಗ್ ಲ್ಯೂಮಿನರಿ ಅಂತ ಹೇಳ್ತಾರೆ. ಕವಿ ಹೇಳ್ತಾರೆ, ರಾತ್ರಿ ಹೊತ್ತಲ್ಲಿ ನಿಯಾನ್ ಲೈಟ್ಸ್ಗಳು ತುಂಬ ಹೆಲ್ಪ್ಫುಲ್. ಹಾಗೆಯೇ ಆಕಾಶದಲ್ಲಿ ಹೊಳೆಯುವಂಥ ಸ್ಟಾರ್ಸ್ ಕೂಡ ತುಂಬ ಶೈನಿ ಲುಕ್ಕನ್ನು ಇಲ್ಲಿ ಮತ್ತು ಅಲ್ಲಿ ಕೆಲವೊಂದು ಕಡೆ ಕೊಡ್ತದೆ. ಸ್ಟಾರ್ ಶೈನಿಂಗಿಂದ ನಗರದ ಅಥವಾ ಬೆಟ್ಟದ ತುದಿಯಲ್ಲಿರುವಂತಹ ಚರ್ಚುಗಳೆಲ್ಲ ಹೊಳಿತಾ ಇರ್ತದೆ, ಅದರ ಗ್ಲೋ ಇನ್ನೂ ಜಾಸ್ತಿ ಆಗ್ತದೆ. ರಾತ್ರಿ ಹೊತ್ತಲ್ಲಿ ಯಾರೆಲ್ಲ ಬೇರೆ ಬೇರೆ ಬಿಸ್ನೆಸ್ಗಳನ್ನು ಮಾಡ್ತಾಯಿದ್ರು ಅವರು ಸ್ಟೇಬಲ್ ಲ್ಯಾಂಟರ್ನ್ಸ್ ಅಂದರೆ ಏನು ಪೆಟ್ರೋಮ್ಯಾಕ್ಸ್ ಅಂತ ಹೇಳ್ತೇವೆ ಆ ಥರ ಲ್ಯಾಂಟರ್ನಿಗೆ ಡಿಪೆಂಡ್ ಆಗಿದ್ದರು. ಎಸ್ಪೆಷಲಿ ಅದು ಆಯಿಲ್ ಲ್ಯಾಂಪ್ ಆಗಿತ್ತು. ಇಂತಹ ಆಯಿಲ್ ಲ್ಯಾಂಪನ್ನು ಕವಿ ಸ್ಪೌಟ್ಸ್ ಆಫ್ ಡ್ಯಾಸಲ್ಮೆಂಟ್ ಅಂತ ಕರೀತಾರೆ. ಆಯಿಲ್ ಲ್ಯಾಂಪ್ಗಳು ಈ ಕಡೆಯಿಂದ ಆ ಕಡೆ ತೂಗಾಡುವಾಗ ಅದೊಂದು ಆ ಕತ್ತಲಿನ ಹೊತ್ತಿನಲ್ಲಿ ಬೇರೆಯದೇ ಆದ ಇಮ್ಯಾಜಿನೇಷನ್ ವರ್ಲ್ಡನ್ನು ಕ್ರಿಯೇಟ್ ಮಾಡ್ತದೆ, ತುಂಬ ನೋಡಲಿಕ್ಕೆ ಸುಂದರವಾಗಿ ಕಾಣ್ತದೆ. ಕವಿ ಈ ಆಯಿಲ್ ಲ್ಯಾಂಪನ್ನು ತೂಗಾಟುವಿಕೆಗೆ ಚರ್ಚಿನ ಬೆಲ್ಗಳು ಏನು ರಿಂಗ್ ಆಗಿ ಅದು ನೇತಾಡ್ತಾ ಇರ್ತದೆ ಅಥವಾ ತೂಗಾಡ್ತಾ ಇರ್ತದೆ ಅದಕ್ಕೆ ಕಂಪೇರ್ ಮಾಡ್ತಾರೆ. ಆಯಿಲ್ ಲ್ಯಾಂಪಿಗಿಂತಲೂ ಮೊದಲು ಈ ಲ್ಯಾಂಟರ್ಗಳನ್ನು ಯೂಸ್ ಮಾಡ್ತಾ ಇದ್ರು. ಹೇಗೆ ಈ ಲ್ಯಾಂಟರ್ನ್ಗಳು ಡೇ ಬೈ ಡೇ ತನ್ನ ಪ್ರಾಮುಖ್ಯತೆಯನ್ನು ಕಳೆದುಕೊಂಡಿತು ಎಸ್ಪೆಷಲಿ ಆಯಿಲ್ ಲ್ಯಾಂಪಿನಿಂದಾಗಿ.
ಅದನ್ನು ಕವಿ ಈ ಥರ ಹೇಳ್ತಾರೆ: ಹಾರ್ಡ್ ಟು ಕಿಂಡಲ್, ಈಸಿ ಟು ಎಸ್ಟಿಂಗ್ವಿಷ್. ಕವಿ ತನ್ನ ಇಮ್ಯಾಜಿನೇಷನನ್ನು ಮುಂದುವರೆದು ಹೇಳ್ತಾರೆ, ಈ ಥರ ಆಯಿಲ್ ಲ್ಯಾಂಪನ್ನು ಇಟ್ಕೊಂಡು ಜನಗಳು ಹೋಗುವಾಗ ಒಂದು ದೊಡ್ಡ ಟಾಲ್ ಆಗಿರೋ ಜನರಲ್ ಎದುರುಗಡೆಯಿಂದ ವಾಕ್ ಮಾಡ್ತಾ ಇದ್ದಾರೆ. ಅವರ ಹಿಂದೆ ಅವರ ಟ್ರೂಪ್ ಏನಿದೆ, ಆರ್ಮಿ ಮೆಂಬರ್ಸ್ ಯಾರಿದ್ದಾರೆ, ಅವರದನ್ನು ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಹಾಗೆ ಹೋಗುವಾಗ ಅದೊಂದು ಬ್ಲಡ್ ಬಾತನ ಥರ ಇಡೀ ಸಿಟಿಯ ಪೂರ್ತಿ ಕವರ್ ಆಗ್ತದೆ. ಹಾಗೆಯೇ ಬೇರೆ ಜನಗಳಿಗೆ ಅಲ್ಲಿ ಮೂವ್ ಆಗಬೇಕು ಅನ್ನುವ ಫೀಲ್ ಬರುವುದಿಲ್ಲ, ಯಾಕಂದರೆ ಅದೊಂದು ಆರ್ಮಿ ಕ್ಯಾಂಪಿನ ರೀತಿ ಕಾಣ್ತದೆ. ಗ್ರೇಟ್ ಜೀನಿಯಸ್ ಎಸ್ಸೇಯಿಸ್ಟ್ ಆದಂತಹ ಕವಿ ಏನು ಹೇಳ್ತಾರೆ ಅಂದರೆ, ತುಂಬ ದಿನಗಳನ್ನು ಕಳೆದ ಮೇಲೆ ಜನರಿಗೆ ಡಾರ್ಕ್ನೆಸ್ನ ಡೇಸನ್ನು ಪುನಃ ರಿಮೆಂಬರ್ ಮಾಡುವ ಯೋಚನೆ ಬರ್ತಾಯಿತ್ತು. ಅವರ ಆ ದಿನಗಳನ್ನು ತುಂಬ ಆಶ್ಚರ್ಯದಿಂದ ನಾವು ಹೇಗೆ ಆ ಕತ್ತಲೆಯನ್ನು ಕಳೆದ್ವಿ ಅಂತ ಅಂದ್ಕೊಳ್ತಾರೆ. ಅದು ಯಾವಾಗ ಅಂದರೆ, ಒಂದಷ್ಟು ದಿನಗಳು ಈ ಆಯಿಲ್ ಲ್ಯಾಂಪಿನ ಬೆಳಕಲ್ಲಿ ಅವರು ರಾತ್ರಿಗಳನ್ನು ಕಳೆದ ಮೇಲೆ ಕತ್ತಲೆಯನ್ನು ನಾವು ಹೇಗೆ ಕಳೆದ್ವಿ ಅನ್ನೋ ಕ್ವೆಶ್ಚನ್ ಮಾರ್ಕ್ ಅಥವಾ ಆಶ್ಚರ್ಯ ಅವರ ತಲೆಯಲ್ಲಿ ಬರ್ತದೆ. ಲೇಟ್ ನೈಟ್ ಆದರೂ ಈ ಆಯಿಲ್ ಲ್ಯಾಂಪ್ ಬಂದಾದ ಮೇಲೆ ಏನಾಯಿತು ಅಂದರೆ, ದ ಮೇನ್ ಸ್ಟ್ರೀಟ್ಸ್ ತುಂಬ ಬ್ಯುಸಿ ಇರ್ತಿತ್ತು. ಲೇಟ್ ನೈಟ್ ತನಕನೂ ಅದು ಕಂಟಿನ್ಯೂ ಆಗ್ತಾ ಇತ್ತು. ಇದೊಂದು ಪ್ರೋಗ್ರೆಸ್ ಕಾಣ್ತಾ ಇತ್ತು. ಹೇಗಂದರೆ, ಸಪ್ಪರ್ ಪಾರ್ಟೀಸ್ ಗೋಯಿಂಗ್ ಲಾಂಗರ್, ಅಂದರೆ ರಾತ್ರಿಯ ಪಾರ್ಟಿಗಳೇನಿತ್ತು ಈ ದೀಪದ ದೆಸೆಯಿಂದಾಗಿ ಇನ್ನೂ ಲಾಂಗ್ ಆಗ್ತಾನೆ ಇತ್ತು. ಟೈಮ್ ಆದರೂ ಅದು ಮುಗಿತಾ ಇರಲಿಲ್ಲ. ಕವಿ ಮುಂದುವರಿತಾ ಹೊಸ ಇನ್ವೆನ್ಷನ್ ಆದ ಗ್ಯಾಸ್ ಲ್ಯಾಂಪಿನ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಗ್ಯಾಸ್ ಲ್ಯಾಂಪನ್ನು ಆಗಿನ ಜನರು ಡೊಮೆಸ್ಟಿಕೇಟೆಡ್ ಸ್ಟಾರ್ ಎಂಬ ಹೆಸರಿನಿಂದ ಕರಿತಾ ಇದ್ರು. ಜನರಲ್ಲಿ ತಂತ್ರಜ್ಞಾನ ಬೆಳೆದಂತೆ ವ್ಯಾಕ್ಸ್ ಲ್ಯಾಂಪ್ನ ಇಂಟ್ರೊಡಕ್ಷನ್ ಆಗ್ತದೆ. ಇದರಿಂದ ಜನರು ತುಂಬ ಇಂಪ್ರೆಸ್ ಆಗ್ತಾರೆ. ಜನರೊಂದಿಗೆ ಅವರ ಮಕ್ಕಳು ಕೂಡ ಸೇರಿಕೊಂಡು ಈ ಗ್ಯಾಸ್ ಲ್ಯಾಂಪಸ್ ಮಾಡುವವರಿರ್ಬೋದು ಅಥವಾ ವ್ಯಾಕ್ಸ್ ಕ್ಯಾಂಡಲ್ ಮಾಡುವವರಿರ್ಬೋದು, ಎಲ್ಲರನ್ನ ಗಾಡ್ ಬ್ಲೆಸ್ ಲ್ಯಾಂಪ್ ಲೈಟರ್ಸ್, ಅಂದರೆ ಲ್ಯಾಂಪನ್ನು ಯಾರು ಪ್ರೊಡ್ಯೂಸ್ ಮಾಡ್ತಾರೆ, ಅದರ ಉತ್ಪಾದಕರು ಯಾರಿದ್ದಾರೆ ಅವರನ್ನು ಎಲ್ಲರೂ ಹಾರೈಸಲಿಕ್ಕೆ ಆರಂಭಿಸಿದರು. ಯಾಕಂದರೆ ಎಲ್ಲರೂ ಅದರಿಂದ ಬೆನಿಫಿಟ್ ಪಡಿತಾ ಇದ್ರು. ಎಲ್ಲರ ಬಾಯಲ್ಲೂ ಗಾಡ್ ಬ್ಲೆಸ್ ದ ಲ್ಯಾಂಪ್ ಲೈಟರ್ಸ್ ಅಂತ ವರ್ಡ್ ಬರ್ತಾ ಇತ್ತು. ಈ ಲ್ಯಾಂಪ್ ಲೈಟರ್ಸನ್ನು ದೇವರು ಚೆನ್ನಾಗಿಟ್ಟಿರಲಿ, ಇದರಿಂದ ನಾವು ಕೂಡ ಚೆನ್ನಾಗಿರ್ತೇವೆ ಅಂತ ಈವನ್ ಅವರ ಚಿಲ್ಡ್ರನ್ ಕೂಡ, ಮಕ್ಕಳು ಕೂಡ ಬ್ಲೆಸ್ ಮಾಡ್ತಾಯಿದ್ರು. ಯಾಕಂದರೆ ಅವರ ಎಜುಕೇಷನಿಗೆ ಒಳ್ಳೆ ಯೂಸ್ ಆಗ್ತಾ ಇತ್ತು. ಎಸ್ಸೇಯಿಸ್ಟ್ ಮುಂದುವರಿತಾ ಹೇಳ್ತಾರೆ, ಈವನ್ ಗ್ರೀಕ್ ಲ್ಯಾಂಗ್ವೇಜಲ್ಲಿ ಕೂಡ ಅಥವಾ ಗ್ರೀಕ್ ನಾಗರಿಕತೆಯಲ್ಲಿ ಕೂಡ ಲ್ಯಾಂಪ್ ಲೈಟರ್ಸಿಗೆ ತುಂಬ ಇಂಪಾರ್ಟೆಂಟ್ ಆದ ಪಾತ್ರವನ್ನು ಕೊಟ್ಟಿದ್ದಾರೆ. ಅವರಿಗೊಂದು ಲೆಜೆಂಡರಿ ಸ್ಟೇಟಸ್ ಇತ್ತು ಆ ಕಾಲದಲ್ಲಿ. ಮುಂದುವರಿತ ಕವಿ ಮಾಡರ್ನ್ ಕಾಲದಲ್ಲಿ ಬರುವಂತಹ ಇಲೆಕ್ಟ್ರಿಷಿಯನ್ಸ್ ಯಾರಿದ್ದಾರೆ, ವಿದ್ಯುತ್ ಕೆಲಸಗಳನ್ನು ಮಾಡಿ ಎಸ್ಪೆಷಲಿ ಸಾಕೆಟನ್ನು ಫಿಕ್ಸ್ ಮಾಡೋದಿರ್ಬೋದು ಅಥವಾ ಸ್ವಿಚಸ್ಗಳ ಮೂಲಕ ಇಡೀ ನಗರವನ್ನು ಒಂದು ಫ್ಲಡ್ ಆಫ್ ಲೈಟ್, ಬೆಳಕಿನ ಪ್ರವಾಹದಲ್ಲಿ ಫಿಲ್ ಮಾಡುವಂತಹ ಜನಗಳು ಯಾರಿಂದ ಅಂದರೆ, ಫ್ರಮ್ ಅಲೆಕ್ಸಾಂಡರ್ ಟು ದ ಕ್ರಿಸ್ಟಲ್ ಪ್ಯಾಲೇಸ್, ಅಲೆಕ್ಸಾಂಡರ್ನಿಂದ ಅವನ ಕ್ರಿಸ್ಟಲ್ ಪ್ಯಾಲೇಸ್ ತನಕ ಎಲ್ಲ ಕಡೆಯೂ ಫ್ಲಡ್ ಆಫ್ ಲೈಟನ್ನು ಸ್ಪ್ರೆಡ್ ಮಾಡುವಂಥ ಇಲೆಕ್ಟ್ರಿಷಿಯನ್ ಅವರು ತುಂಬ ಮ್ಯಾಜಿಕ್ ಮಾಡ್ತಾರೆ. ಅವರ ಕೈಯಲ್ಲಿ ದೊಡ್ಡ ಮಿರಾಕಲೇ ಆಗ್ತದೆ ಅಂತ ಕವಿ ಹೇಳ್ತಾರೆ. ಲೈಟ್ನ ಪ್ರಭಾವದಿಂದ ನಮ್ಮ ಎಸ್ಸೇಯಿಸ್ಟ್ ತುಂಬ ಪ್ರಭಾವಿತರಾಗ್ತಾರೆ. ಅವರು ಅದರ ಕುರಿತು ಏನು ಹೇಳ್ತಾರೆ ಅಂದರೆ, ಆ ಗ್ಲಿಟರಿಂಗ್ ಹೀರೋಗ್ಲಿಪ್ ಮೆನಿ ಸ್ಕ್ವೇರ್ ಮೈಲ್ಸ್ ಇನ್ ಎಕ್ಸ್ಟೆಂಟ್ ಅಂತ ಹೇಳ್ತಾರೆ. ಇಲ್ಲಿ ಅವರು ವಿದ್ಯುತ್ ದೀಪಗಳನ್ನು ಪರ್ಸಾನಿಫಿಕೇಷನ್ ಮಾಡ್ತಾರೆ ಮತ್ತು ಅವರು ರೊಮ್ಯಾಂಟಿಕ್ ಫೀಲನ್ನು ಕೊಡ್ತಾರೆ. ಹಿ ಟರ್ನ್ಸ್ ರೊಮ್ಯಾಂಟಿಕ್ ಆ್ಯಂಡ್ ಯೂಸಸ್ ಪರ್ಸಾನಿಫಿಕೇಷನ್. ಏನು ಹೇಳ್ತಾರೆ ಅಂದರೆ, ಆಲ್ ಈವ್ನಿಂಗ್ ಸ್ಟ್ರೀಟ್ ಲ್ಯಾಂಪ್ಸ್ ಬರ್ಸ್ಟ್ ಟುಗೆದರ್ ಇನ್ ಟು ಸಿಂಗ್. ಪ್ರತಿ ಸಂಜೆಗಳು ಅಥವಾ ಪ್ರತಿ ರಾತ್ರಿ ಸ್ಟ್ರೀಟ್ ಲ್ಯಾಂಪ್ಸ್ ಅದರೊಟ್ಟಿಗೆ ಹಾಡಿಕೊಂಡು ಡ್ಯಾನ್ಸ್ ಮಾಡ್ತದೆ, ತುಂಬ ಜಾಯ್ಫುಲ್ ಆದ ಫೀಲ್ ಮಾಡ್ತದೆ. ಈ ಲೈಟ್ಗಳಿಂದಾಗಿ ತುಂಬ ಜನ ಯೂಸನ್ನು ಪಡೀತಾರೆ. ಬ್ಯಾಂಕರ್ಸ್ ಇರ್ಬೋದು, ಫ್ಯಾಕ್ಟ್ರಿ ಪೀಪಲ್ ಇರ್ಬೋದು, ಅಥವಾ ಲಂಡನ್ನಲ್ಲಿ ಬದುಕುವಂತಹ ಬೇರೆ ಬೇರೆ ಜನರು ಇದರ ಯೂಸನ್ನು ಪಡಿತಾ ಇದ್ದಾರೆ. ಎಸ್ಸೇಯಿಸ್ಟ್ ಹೇಳ್ತಾರೆ, ನಾವು ಎಲ್ಲರಿಗೂ ಥ್ಯಾಂಕ್ಫುಲ್ ಆಗಿರಬೇಕು, ಯಾಕಂದರೆ ಇದೊಂದು ಹೊಸ ಬ್ಯೂಟಿಯನ್ನು ತಂದುಕೊಡ್ತಾ ಇದೆ ನಗರಕ್ಕೆ ಅಥವಾ ನಮ್ಮ ಜೀವನಕ್ಕೆ. ಅದು ಯಾರೇ ಆಗಿರ್ಬೋದು, ಆಯಿಲ್ ಲ್ಯಾಂಪ್ ಪ್ರೊಡ್ಯೂಸ್ ಮಾಡುವ ವ್ಯಕ್ತಿ ಇರ್ಬೋದು ಅಥವಾ ಎಲೆಕ್ಟ್ರಿಕ್ ಲೈಟನ್ನು ಫಿಕ್ಸ್ ಮಾಡುವ ಎಲೆಕ್ಟ್ರಿಷಿಯನ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ನಾವು ಥ್ಯಾಂಕ್ಫುಲ್ ಆಗಿರಬೇಕು. ಏಕೆಂದರೆ ಅವರೆಲ್ಲ ನಮ್ಮೆಲ್ಲರ ಜೀವನವನ್ನು ಬ್ಯೂಟಿಫುಲ್ಲಾಗಿ ಎಲವೇಟ್ ಮಾಡ್ತಾ ಇದ್ದಾರೆ. ಈ ಮಾತನ್ನು ಹೇಳ್ತಾ ಈ ಎಸ್ಸೆಯ ಕನ್ನಡ ವಿವರಣೆ ಇಲ್ಲಿಗೆ ಕೊನೆಗೊಳ್ತದೆ. ಈ ವಿವರಣೆ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.